ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಜಯಶ್ರೀ. ಈಗ ದೇಶದಲ್ಲಿ ಶ್ರೀರಾಮ ಮಂದಿರತೆ ಸುದ್ದಿ. ಹೌದು, 2024ರಲ್ಲಿ ಒಮ್ಮೆ ಸುದ್ದಿ ಆಗಿತ್ತು. ಅಂದ್ರೆ 2024ರಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು. ಆ ಒಂದು ಸುದ್ದಿ ಆದ್ರೆ ಈಗ 2026ರಲ್ಲಿ ಆ ದೇವಸ್ಥಾನದಲ್ಲಿರುವಂತಹ ಟ್ರಸ್ಟಿಗಳೇ ಆ ದೇವಸ್ಥಾನಕ್ಕೆ ದೇಣಿಗೆ ಬಂದಿರುವಂತಹ ಹಣವನ್ನ ದೋಚಿದ್ದಾರೆ. ಇದೀಗ SIT ತನಿಖೆ ಅಂದ್ರೆ SIT ತನಿಖೆ ಆದ್ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದು ಯೋಗಿ ಆದಿತ್ಯನಾಥ್ ಅವ್ರಿಗೆ ಏನ್ ಮಾಡಿದ್ರು, 8 ಜನ ಆರೋಪಿಗಳನ್ನ, ಯಾರೀಗ ಆ ಟ್ರಸ್ಟ್ ಅಲ್ಲಿ ಯಾರೆಲ್ಲ ಕಳ್ಳತನ ಮಾಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನ ನಡೆಸ್ತಿದ್ದಾರೆ. ನಮ್ಮ ಇಡೀ ದೇಶದ ಹಿಂದೂಗಳು ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಕೂಡ ದೇಣಿಗೆಯನ್ನ ಕೊಟ್ಟಿರ್ತಾರೆ. ಒಂದ್ ವೇಳೆ ಶ್ರೀರಾಮ ಮಂದಿರ ಆದ್ರೆ ಇಲ್ಲಿ ಒಳ್ಳೆ ದುಡ್ಡು ಬರುತ್ತೆ, ದುಡ್ಡು ಬಂದ್ಮೇಲೆ ಇದನ್ನ ನಾವು ದೋಚಬಹುದಂತ ಪ್ರೀ ಪ್ಲಾನ್ ಮಾಡಿದ್ರ ಅಥವಾ ಏನು ಅನ್ನೋದು ಈಗ ತನಿಖೆಯಿಂದ ಹೊರಬರಬೇಕು. ಹಾಗಾದ್ರೆ ಇಲ್ಲಿ ಅಂದ್ರೆ ದೇಣಿಗೆ ನೀಡಿರುವಂತಹ ಪ್ರತಿಯೊಬ್ಬ ಪ್ರಜೆಯು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ರಾಮ ಮಂದಿರ ದುಡ್ಡು ಕಳ್ತನ ಅಲ್ಲಿರೋರೇ ಮಾಡಿರ್ತಾರೆ, ಬೇರೆ ಕಡೆಯಿಂದ ಯಾರು ಹೋಗೋಕ್ ಸಾಧ್ಯ? ಕೋಟಿ ಪೂಜಾರಿ ಏನ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಸೇರ್ಕೊಂಡು ನಾವು ಅಯೋಧ್ಯೆಗೆ ಹೋಗಿ ಜಗಳ ಮಾಡ್ಬೇಕು. ಇಂಡಿಯಾದಲ್ಲಿ ಹುಟ್ಟಿ ಹಿಂದೂ ದರ್ಶನ ಬಗ್ಗೆ ನಾವು ಮಾತಾಡಲೇಬೇಕು. ಇವಾಗ ರಾಮ ಮಂದಿರ ದುಡ್ಡು ಕಳ್ತನ ಆಗಿರೋದಕ್ಕೆ ಅಲ್ಲಿರೋರ್ಗೆ ಗಲ್ ಶಿಕ್ಷೆ ಆಗ್ಲೇಬೇಕು. ಯಾರು ಮಾಡಿದ್ದಾರೆ ಅಂತ ಅಲ್ಲಿರೋರೇ ಮಾಡಿರ್ತಾರೆ, ಬೇರೆ ಕಡೆಯಿಂದ ಯಾರು ಹೋಗೋಕ್ ಸಾಧ್ಯ? ಅವ್ರು ಕಳ್ತನ ಮಾಡೋಕೆ ಹೆಂಗ್ ನುಗ್ಗಿದಾರಂತ ಅದನ್ನ ಎಲ್ಲ ಸೇರಿ ನೋಡಿ ಅವ್ರ ಗಲ್ ಶಿಕ್ಷೆ ಮಾಡಿಸ್ಬೇಕು. ಬಹಳ ವರ್ಷದಿಂದ ಮಾಡಿ ಅದನ್ನ ಮಾಡ್ಬೇಕಂತ ಮಾಡಿದ್ದಾರೆ. ಅದು ನಮ್ಮ ಹಕ್ಕು, ನಮ್ಮ ಸೊತ್ತು. ಅವ್ರು ಮಾಡೋ ಇದಿಲ್ಲ. ನಮ್ಮ ಕರ್ನಾಟಕದಿಂದ ಎಲ್ಲ ಹೋಗಿರ್ತೀವಿ, ಯಾಕಂದ್ರೆ ನಮ್ಮ ರಾಮ ಮಂದಿರ, ನಮ್ಮ ದುಡ್ಡು, ನಮ್ಮ ಹಕ್ಕುಗಳು. ಅದನ್ನು ಕಳ್ತನ ಹೆಂಗ್ ಮಾಡ್ತಾರೆ ಅವರು? ರಾಮ ಮಂದಿರದಲ್ಲಿ ಕಳ್ತನ ಮಾಡೋಕೆ ಅವರೆಲ್ಲ ಜೊತೆ ಆದ್ರೇನೆ ಅದನ್ನ ಮಾಡೋಕ್ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದು ಯಾರ ಕೈಲೂ ಆಗಿಲ್ಲ ರಾಮ ಮಂದಿರ ಕಟ್ಟೋಕೆ. ಮೋದಿ ಅವರು ರಾಮ ಮಂದಿರ ಕಟ್ಟಿದ್ರು ನಮ್ಮ ಜನಕ್ಕಾಗಿ ಕಟ್ಟಿ ಅದನ್ನ ಕುಂಡ್ರಸಿದ್ಕೆ ಅದನ್ನ ಪ್ರಯೋಜನ ಇಲ್ದಂಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳ್ತನ ಮಾಡೋದು ಅವ್ರಿಗೆ ಹಕ್ಕಿಲ್ಲ. ಬೇರೆ ಕಡೆಯಿಂದ ಎಲ್ಲ ಜೊತೆಯಾಗಿ ಮಾತಾಡಿ ನೋಡಿ ಇದನ್ನ ಕಳ್ತನ ಮಾಡಿದ್ದಾರೆ. ಅವ್ರ ಗಲ್ ಶಿಕ್ಷೆ ಆಗ್ಲೇಬೇಕು. ರಾಮ ಮಂದಿರ ಅನ್ನೋದೊಂದು ನಮ್ಮ ಮನೆ, ದೊಡ್ಡ ನಮ್ಮ ಪರಂಪರೆಯ ಮನೆ. ಅದು ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು, ನಾವೆಲ್ಲ ಹಿಂದೂಗಳಿಗೆ ಒಂದು ದೊಡ್ಡ ಸಂಪ್ರದಾಯದ ಒಂದು ದೇವಸ್ಥಾನ. ಅದು ಏನಾಗಿದೆ ಅಂದ್ರೆ ಇವಾಗ ಸಣ್ಣ ಕಳ್ಳತನ, ಇವಾಗ ಮಾರ್ಕೆಟಲ್ಲಿ ಯಾವುದೋ ಒಂದು ಸಣ್ಣ ಯಾವ್ದು ಕಳ್ಳತನ ಮಾಡ್ದಂತ ಅವ್ನ ಹಿಡ್ಕೊಂಡು ನಾವು ಎಲ್ಲರೂ ಇಲ್ಲಿ ಇರೋ ಪಬ್ಲಿಕ್ಗೆ ಹೊಡಿತೀವಿ, ಹೊಡೆದೇ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಾ ಇದೀವಿ. ಅಂಥದ್ರಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಉಂಡಿಯಲ್ಲಿ ಕೈ ಹಾಕಿ ಅಂತ ತಕ್ಕದು ಯಾರಂದ್ರೆ ಅಲ್ಲೇ ಇರೋರೆ. ಇವಾಗ ಆಚೆ ಕಡೆ ಇರೋ ಕಳ್ಳತನ ಅಂದ್ರೆ ಒಳಗಡೆ ಕಳ್ಳತನ ಮಾಡೋಕೆ ಇವ್ರಿಗೆ ಸಂಬಂಧ ಇಲ್ದರೆ ಈ ಕತೆ ನಡೆಯಲ್ಲ. ಒಬ್ಬ ಒಂದು ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಬಂದು ಕಳ್ಳತನ ಮಾಡ್ತಾನಂದ್ರೆ ಅದು ಅಷ್ಟು ಸಾಧಾರಣವಾಗಿ ಯಾರು ಪರ್ಮಿಷನ್ ಇಲ್ದ್ರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ದೇವಸ್ಥಾನದಲ್ಲಿ ಆಗಿರೋ ಕಳ್ಳತನಕ್ಕೆ ನಮಗೆ ಮೇನ್ ಇವಾಗ ಏನಾಗಿದೆ, ಇಡೀ ನಮ್ಮ ಇಂಡಿಯಾದಲ್ಲಿ ಹಿಂದೂಗಳು ಕಷ್ಟಪಡೋರಿದ್ದಾರೆ. ಕಸ ಎತ್ತೋರಿಂದ ಹಿಡಿದು ಚಿನ್ನ ಮಾರೋರ್ ಗಂಟಾನೆ ಒಂದೊಂದು ರೂಪಾಯಿ, ನಮ್ಮ ಕೈಲಾಗಿರೋದು 10 ರೂಪಾಯಿ, ಇವ್ರ ಕೈಲಾಗಿರೋ 5 ರೂಪಾಯಿ, ಆ ಥರ ಎಲ್ಲ ಹಾಕಿ ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಅದು ಕೇಳೋ ಹಕ್ಕು ನಮಗೂ ಇದೆ, ಯಾಕಂದ್ರೆ ಹಿಂದೂ ದೇವಸ್ಥಾನ. ಅದು ಇಂಡಿಯಾದಲ್ಲಿ ಹುಟ್ಟಿ ಹಿಂದೂ ದೇವಸ್ಥಾನ ಬಗ್ಗೆ ನಾವು ಮಾತಾಡಲೇಬೇಕು. ಹಿಂದೂ ದೇವಸ್ಥಾನದಲ್ಲಿ ಕೈ ಹಾಕಿದ್ದಾರೆ. ಇಷ್ಟು ಕಳ್ಳತನ ಆಗಿರೋದಕ್ಕೆ ಈ ಕಳ್ಳರನ್ನ ನಾವು ಸಣ್ಣ ಪುಟ್ಟ ಕಳ್ಳತನ ಮಾಡೋದ್ರೆ ನಾವು ಸಕ್ಕತ್ತಾಗಿ ಹೊಡೆದಾಗಿ ಕಳ್ಕೊಂಡೋಗಿ ಸ್ಟೇಷನ್ಗೆ ಅಲ್ಲಿ ಕೊಡ್ತೀವಿ. ಇಷ್ಟು ದೊಡ್ಡ ಕಳ್ಳತನ ಆಗಿರೋದನ್ನ ಅದನ್ನ ಬಿಡಬಾರ್ದು, ಆ ಮಟ್ಟಕ್ಕೆಲ್ಲ ಬಿಡೋಕೆ ಆಗಲ್ಲ. ಇದು ಸ್ಟಾರ್ಟಿಂಗ್ ಇಂದನೇ ಆಗ್ತಾ ಇರೋದಕ್ಕೆ ಇದು ಯಾರು ಗೊತ್ತಿಲ್ದಿಲ್ಲ ಇಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಗೊತ್ತಿದ್ದು ಕಣ್ಣು ಮುಚ್ಚಾರೆ ಆಟ ಆಡ್ಕೊಂಡು ಏನೋ ಒಳಗಡೆ ಮಾಡ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಬಿಡಂಗಿಲ್ಲ. ಇನ್ಮೇಲೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಿದು. ಕಳ್ಳತನ ಮಾಡೋರಿಗೆ ಒಳಗಡೆ ಸಂಬಂಧ ಇಲ್ಲದೆ ಏನು ಕಳ್ಳತನ ಮಾಡೋಕ್ಕಾಗಲ್ಲ. ಕಳ್ತನ ಆಗಿದೆ ಅಂದ್ರೆ ನಮ್ಮ ಹಿಂದೂ ಧರ್ಮ, ಅದು ಕಳ್ತನ ಮಾಡೋ ಹಕ್ಕು ಅವ್ರಿಗಿಲ್ಲ. ಇಲ್ಲಿಂದ ನಾವು ಎಲ್ಲ ಸಾರ್ವಜನಿಕರೆಲ್ಲ ನಾವು ಸಹಾಯ ಮಾಡಿ ಅಲ್ಲಿಂದ ನಮಗೆ ಅಯೋಧ್ಯದಿಂದ ನಮಗೆ ಅಕ್ಷತೆ ಕಾಳು ಎಲ್ಲ ಒಳ್ಳೇದಾಗಿದೆ, ನಮಗೆ ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆ ಕಳ್ತನ ಮಾಡೋ ಹಕ್ಕು ಯಾರೂ ಕೊಟ್ಟಿಲ್ಲ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯ, ನಮ್ಗೆ ಹಕ್ಕಿದೆ, ಕೇಳೋ ಹಕ್ಕು ನಮಗಿದೆ. ನೀವು ಕದಿಯೋಕೆ ಅದು ನಿಮ್ಮ ಹಕ್ಕಲ್ಲ, ಸಾರ್ವಜನಿಕರ ಹಕ್ಕು. ದುಡ್ಡು ಕೂಡ ಇಲ್ಲಿ ನಮ್ಮ ಇಂಡಿಯಾದಿಂದ ಎಲ್ಲ ಪ್ರತಿ ಒಬ್ರು ಜನರನ್ನು ಅಲ್ಲಿ ಹೋಗ್ತಾರೆ. ನೀವು ಕೇಳೋ ಹಕ್ಕು ಇಲ್ಲ, ತಗೊಳ್ಳೋ ಹಕ್ಕೂ ಇಲ್ಲ. ಅದು ನಮ್ಮ ಭಾರತ ದೇಶದ ನಮ್ಮ ನಾಡಿನ ಒಂದು ದೇವ್ರದು.
ಆ ದೇವ್ರನ್ ದುಡ್ಡು ಕದಿಯೋ ಹಕ್ಕು ಯಾರಿಗೂ ಇಲ್ಲ. ಆಮೇಲೆ ಈಗ ನಮ್ಮ ರಾಮ ಮಂದಿರವನ್ನ ರಕ್ಷಣೆ ಮಾಡ್ಬೇಕು. ರಕ್ಷಣೆ ಏನ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಸೇರ್ಕೊಂಡು ನಾವು ಅಯೋಧ್ಯೆಗೆ ಹೋಗಿ ಜಗಳ ಮಾಡ್ಬೇಕು. ನೀವೇನಕ್ಕಲ್ಲಿ ದುಡ್ಡು ಕೊಟ್ಟಿದ್ದೀರಾ? ರಾಮನ ರಕ್ಷಣೆ ನಮ್ಮ ಹೌದು, ರಾಮ ರಕ್ಷಣೆ ನಮಗ್ ಬೇಕು ಅಂತಾನೆ ಕೊಟ್ಟಿರೋದು. ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಗೆ ರಾಮರು ಬಿಟ್ರೆ ನಮ್ಗೆ ಬೇರೆ ಯಾರು ಇಲ್ಲ. ಅದು ಕೃಷ್ಣನ ಅವತಾರ ರಾಮ. ನಾನು ಹುಟ್ಟಿರೋದು ರಾಮನಗರ. ರಾಮ ಮಂದಿರಕ್ಕೆ ಇದುವರೆಗೂ 10 ಸತಿ ಹೋಗಿದ್ದೀನಿ. ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತು ನಮ್ಗೆ. ಕಳ್ತನ ಮಾಡಿರೋದಕ್ಕೆ ಅದನ್ನ ಹೇಳ್ತಾ ಇದೀನಿ. ಇದುವರೆಗೂ 10 ಸತಿ ಹೋಗಿದ್ದೀನಿ. ಆ ದುಡ್ಡನ್ನೆಲ್ಲ ಹೆಂಗ್ ಕದಿಯಕ್ಕಾಗುತ್ತೆ? ಅವ್ರ ಒಳಗಡೆ ಇರೋರೇ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿಸ್ಬಿಟ್ಟು ದುಡ್ಡು ಕದೀತಾವ್ರೆ. ಒಳಗಡೆ ಇರೋರೇ ಎಲ್ಲ ಮಾಡ್ತಾ ಇರೋದು. ಅಲ್ಲಿರೋರೆಲ್ಲ ಚೇಂಜ್ ಮಾಡಬೇಕು. ಅಲ್ಲಿರೋರೆಲ್ಲ ಚೇಂಜ್ ಮಾಡಬೇಕು. ನಾವು BBMP ಕೆಲಸ ಮಾಡೋದು. ನಮ್ದು ಕೆಂಗೇರಿ ವಾರ್ಡು. ನಾವು ಅಲ್ಲೇ ಕೆಲಸ ಮಾಡ್ತೀವಿ. ಅಲ್ಲೇನ್ ಮಾಡ್ಬೇಕು ಅಲ್ಲಿರೋರೇ ಹೇಳಿ ಮಾಡಿಸಿರೋದು ಇದು. ಬೇರೆಯವ್ರು ಯಾರಿಗೂ ಚಾನ್ಸ್ ಇಲ್ಲ. ಪಾಯಿಂಟ್ ಅಲ್ಲಿರೋರೇ ಮಾಡಿಸಿರೋದೇ ಅವರೇ. ಅಲ್ಲಿರೋರೇ ಮಾಡಿಸಿರೋದು. ನನ್ನ ಪ್ರಕಾರ ಕೋಟಿ ಪೂಜಾರಿಗೆ ಹೋಗಿರ್ಬೇಕು. ಒಂದು ಟ್ರಸ್ಟ್ ಅಂತ ಇರುತ್ತೆ. ಆ ಟ್ರಸ್ಟ್ ಅವರೆಲ್ಲ ಲೂಟಿ ಮಾಡಕ್ ಅವ್ರು ಮಾಡೋರು. ಇನ್ಯಾರು ಮಾಡಿಲ್ಲ. ಅಲ್ಲಿ ಗೊತ್ತಿರೋರೇ ಮಾಡಿಸಿರೋದು ಇದೆಲ್ಲ. ಏನ್ ಹೇಳಿ, ಟೀಮೇ ಇಟ್ಕೊಂಡ್ ಮಾಡಿರೋದು. ಒಂದು ಟೀಮೇ ಇರ್ಬಾರ್ದು ಇದರಲ್ಲಿ. ಅಕ್ಕ ಓಪನ್ ಆಗಿಲ್ಲ. ಒಂದು ಕೊಲೆ ಮಾಡ್ಬೇಕು ಅಂದ್ರೆ 6 ಜನ ಬೇಕು. 6-7 ಜನ ಅಂಡರ್ ಒಂದು ಕೊಲೆ ಮಾಡ್ಬೇಕು ಅಂದ್ರೂ 6-7 ಜನ ಬೇಕು. ಅದೇ ತರನೇ ಒಂದು ಕದಿಬೇಕು ಅಂದ್ರೂ 7-8 ಜನ ಬೇಕು. ಆ ತರನೇ ಕದ್ದಿರೋದು. ಎಸ್ ವೀಕ್ಷಕರೇ, ಹಾಗಾದ್ರೆ ಶ್ರೀರಾಮನ ಹುಂಡಿಗೆ ಇನ್ನಾದ್ರೂ ರಕ್ಷಣೆ ಸಿಗತ್ತಾ? ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತೆ? ಹಾಗೇನೆ ಈ ದೇವಸ್ಥಾನದಲ್ಲಿ ಕದ್ದಿರುವ ದೇಣಿಗೆ ಹಣವನ್ನ ದೋಚಿರುವಂತಹ ಕದೀಮರು ಏನಿದ್ದಾರೆ, ಈ ಟ್ರಸ್ಟಿಗಳು ಏನಿದ್ದಾರೆ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ನಾನು ಜಯಶ್ರೀ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.